Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಆಗಲೇ ಮತದಾನದ ಪ್ರಕ್ರಿಯೆ ಎಲ್ಲೆಲ್ಲಿ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಇನ್ನು ಚಿತ್ರದುರ್ಗದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ BN ಚಂದ್ರಪ್ಪ ಅವರ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಒಂದು ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ BN ಚಂದ್ರಪ್ಪ ಅವರು ಮತದಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಸೊ ಅವರ ಬೆಂಬಲಿಗರು ಜಯಘೋಷವನ್ನು ಕೂಗಿದ್ದಾರೆ. ಹಸ್ತದ ಚಿಹ್ನೆ ಇರುವಂತಹ ಶಾಲನ್ನು ಹಾಕ್ಕೊಂಡು ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂಥ ಒಂದು ಆರೋಪ. ಸೊ ಹಾಗಾಗಿ ಈ ಚಿಹ್ನೆ ಇರುವಂಥವು ಅವೆಲ್ಲವೂ ಕೂಡ ಮತಗಟ್ಟೆಯಲ್ಲಿ ಕಾಣಿಸೋ ಹಾಗಿಲ್ಲ. ಇನ್ಫ್ಯಾಕ್ಟ್ 100 ಮೀಟರ್ ಸರೌಂಡಿಂಗ್ನಲ್ಲೇ ಯಾರೂ ಕೂಡ ಪಕ್ಷದ ಬಗ್ಗೆ ಚರ್ಚೆ ಮಾಡೋದಾಗಲಿ ಅಥವಾ ಆ ಥರದ ಸಿಂಬಲ್ಗಳನ್ನು ಪ್ರದರ್ಶನ ಮಾಡೋದಾಗಲಿ ಅಥವಾ ಅಲ್ಲಿ ಜಯಘೋಷಗಳನ್ನು ಕೂಗುವಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡಬಾರ್ದು. ಬಟ್ ಇವರು ಅಭ್ಯರ್ಥಿಯೂ ಕೂಡ ಆಗಿರೋದ್ರಿಂದಾಗಿ ಅವ್ರ ಶಾಲನ್ನು ಹಾಕ್ಕೊಂಡು ಬರುವಂಥ ಅವಶ್ಯಕತೆ ಇರಲಿಲ್ಲ ಅಂಥೇಳಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತವೆ. ಇವ್ರ ಬಗ್ಗೆ ಒಂದು ಆರೋಪ ಕೂಡ ಈಗ ದಾಖಲಾಗ್ತಾ ಇದೆ, ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ರ ಅನ್ನುವಂಥದ್ರ ಬಗ್ಗೆ. ನೋಡಿ, ಈಗ ದೃಶ್ಯಗಳಲ್ಲಿ ಗಮನಿಸ್ಬೋದು ನಾವು. ಒಂದು ಸಾಮಾನ್ಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಧರಿಸುವಂಥ ಒಂದು ಶಾಲು. ಬಟ್ ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಇವರು ಅಭ್ಯರ್ಥಿ ಆಗಿದ್ರೂ ಕೂಡ ಮತಗಟ್ಟೆ ಒಳಗಡೆ ಯಾವುದೇ ಸಿಂಬಲನ್ನು ಪ್ರದರ್ಶನ ಮಾಡೋ ಹಾಗಿಲ್ಲ. ಸೊ ಇವರು ಹಾಕ್ಕೊಂಡು ಬಂದಿರುವಂಥದ್ದು ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಬಂದಿವೆ. ಕೋಲಾರದ ಗ್ರಾಮವೊಂದರಲ್ಲಿ ಬೆಗ್ಲಿ ಬಣಜೇನಹಳ್ಳಿ ಇಲ್ಲಿ 6:30 ಗಂಟೆಗಳ ನಂತರ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಗ್ರಾಮದಲ್ಲಿ ಒಂದು ಬಾರ್ ಇದೆ, ಅದನ್ನು ತೆರವು ಮಾಡಬೇಕು ಅನ್ನೋದು ಈಗ ಅವರ ಆಕ್ರೋಶ ಆಗಿತ್ತು. ಇದುವರೆಗೆ ಮತದಾನ ಬಹಿಷ್ಕಾರ ಮಾಡಿದ್ದಂತಹ ಗ್ರಾಮದ ಜನರು ಈಗ 6:30 ಗಂಟೆಯ ನಂತರ ಅಲ್ಲಿ ವೋಟಿಂಗ್ ಶುರುವಾಗಿದೆ. ಗ್ರಾಮದಲ್ಲಿರುವಂತಹ ಬಾರನ್ನು ದಯವಿಟ್ಟು ತೆರವು ಮಾಡಿ ಅನ್ನೋದು ಒತ್ತಾಯ ಆಗಿತ್ತು. ಹಾಗಾಗಿ ಮತದಾನ ಬಹಿಷ್ಕಾರ ಮಾಡಿದ್ದಂತಹ ಗ್ರಾಮದ ಜನರು ಸಂಸದ ಮುನಿಸ್ವಾಮಿ ಅಧಿಕಾರಿಗಳು ಗ್ರಾಮದ ಜನರನ್ನ ಮನವೊಲಿಸಿದ್ದಾರೆ. ಫೈನಲಿ ಮನವೊಲಿಕೆಯ ನಂತರ ಗ್ರಾಮದಲ್ಲಿ ಮತದಾನ ಆರಂಭ ಆಗಿದೆ. ಸೊ ಇದೇ ಒಂದು ಸಂದರ್ಭ, ಅವರ ಊರಿನ ಸಮಸ್ಯೆ ಏನಿದೆ ಅದನ್ನು ತಿಳಿಸೋದಕ್ಕೆ. ಹಾಗಾಗಿ ಅವರು ಮತದಾನ ಮಾಡೋಲ್ಲ ಅಂತ ಒತ್ತಾಯ ಮಾಡಿದ್ರು. ಈಗ ಫೈನಲಿ ಮತದಾನ ಮಾಡೋಕ್ಕೆ ಹೋಗ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ನೀವು ಬರೀ ಭರವಸೆ ಕೊಟ್ಟರೆ ಆಗೋದಿಲ್ಲ, ನಮಗೆ ಲಿಖಿತ ರೂಪದಲ್ಲಿ ಭರವಸೆ ಕೊಡಬೇಕು. ಇದುವರೆಗೂ ಸಾಕಷ್ಟು ಜನ ಬಂದರು, ಭರವಸೆ ಕೊಟ್ಟು ಹೋದ್ರು, ಆದರೂ ಈ ಬಾರನ್ನ ತೆರವುಗೊಳಿಸಿಲ್ಲ. ನಮಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಒಬ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನೋಡಿ, ಅಲ್ಲಿ ಶಾಲೆ ಇದೆ, ಮಕ್ಕಳು ಓಡಾಡ್ತಾರೆ, ಹೆಣ್ಮಕ್ಳೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಅದೇ ದಾರಿಯಲ್ಲಿ ಹೋಗುವಾಗ ಅಲ್ಲೊಂದು ಬಾರ್ ಇದೆ, ತುಂಬಾ ಕೆಟ್ಟದಾಗಿ ಅಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಈ ಬಾರನ್ನ ಇಲ್ಲಿಂದ ತೆಗೆಸಿ ಅಂತ ಹೇಳಿ ಕೇಳಿದ್ರು. ಹಾಗೆ ನಾವು ವೋಟ್ ಮಾಡೋದೇನಕ್ಕೆ? ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದಕ್ಕೆ. ಅವರು ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂಥೇಳಿ ನಾವು ಆಯ್ಕೆ ಮಾಡ್ತೀವಿ. ಬಟ್ ನಮಗೆ ಯಾವ ಜನಪ್ರತಿನಿಧಿ ಹತ್ರ ಹೋದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿತಲ್ಲ, ಮತ್ತು ಯಾಕೆ ನಾವು ಆಯ್ಕೆ ಮಾಡಬೇಕು? ನಾವು ಮಾಡೋದೇ ಇಲ್ಲ ಮತದಾನ ಅಂಥೇಳಿ ಬಹಿಷ್ಕಾರ ಮಾಡಿದರು. ಬಟ್ ಈಗ ಅವರಿಗೆ ಒಂದು ಭರವಸೆ ಸಿಕ್ಕಿದೆ, ಇನ್ನು ನಾವು ತೆರವುಗೊಳಿಸ್ತೀವಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈಗ ಮತ ಚಲಾವಣೆಗೆ ಅಂತ ಬಂದಿದ್ದಾರೆ. ಸುಮಾರು 540 ವೋಟರ್ಸ್ ಇದ್ದಾರೆ ಇಲ್ಲಿ. ಒಂದು ಡಿಸೈಡಿಂಗ್ ಆಗುತ್ತೆ. ಕೆಲವೊಂದು ಹಂತಗಳಲ್ಲಿ ನಾವು 100 ಮತಗಳ ಅಂತರ, 500 ಮತಗಳ ಅಂತರದಲ್ಲಿ ಗೆಲ್ಲುವಂಥದ್ದು, ಸೋಲುವಂಥದ್ದನ್ನು ನೋಡ್ತೀವಿ. ಅಂಥದ್ರಲ್ಲಿ ಒಂದು ಭಾಗದಲ್ಲಿ ಮತದಾನನೇ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಒಂದು ಅಪಾಯದ ಒಂದು ಮುನ್ಸೂಚನೆ. ಬಟ್ ಈಗ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಗಣ್ಯರು ವೋಟಿಂಗ್ ಮಾಡಿರುವುದು ನಾವು ನೋಡಿದ್ದೀವಿ. ಈಗ ತಿರುವನಂತಪುರದಲ್ಲಿ ಇಸ್ರೋ ಮುಖ್ಯಸ್ಥರಾದಂತಹ ಸೋಮನಾಥ್ ಅವರು ಮತದಾನ ಮಾಡಿದ್ದಾರೆ. ಸೊ ಆ ದೃಶ್ಯವನ್ನು ನಾವೀಗ ನೋಡ್ಬೋದು. ಇಸ್ರೋ ಮುಖ್ಯಸ್ಥ ಸೋಮನಾಥ್ ಈಗ ಮತದಾನ ಮಾಡಿರುವಂತಹ ದೃಶ್ಯ ಇದು. ಸೊ ತಿರುವನಂತಪುರಂ ಅಲ್ಲಿನ ಸ್ಥಳೀಯ ಬೂತ್ನಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಸೊ ಬೆಳಗ್ಗೆಯಿಂದ ಸಾಕಷ್ಟು ಕ್ಷೇತ್ರದ ಗಣ್ಯರು ನಾವು ನೋಡಿದ್ವಿ. ಇನ್ಫೋಸಿಸ್ನಿಂದ ನಾರಾಯಣ ಮೂರ್ತಿ ಅವರು ಇರ್ಬೋದು, ಸುಧಾಮೂರ್ತಿ ಅವರು, ಹಾಗೆಯೇ ನಿವೃತ್ತ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಅವರು, ಸೊ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಹೀಗೆ ಅನೇಕರು. ಇಸ್ರೋ ಮುಖ್ಯಸ್ಥ ಸೋಮನಾಥ್ರಿಂದ ಮತದಾನ. ಕ್ರಿಕೆಟಿಗ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಇವರೆಲ್ಲರೂ ಕೂಡ ಮತ ಚಲಾಯಿಸಿದ್ದಾರೆ. ಸೊ ತಿರುವನಂತಪುರದಲ್ಲಿ ಇಸ್ರೋ ಮುಖ್ಯಸ್ಥರಿಂದ ಮತದಾನ ಆಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.